ಹಲೋ ಗಾಯ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗಡೆ ಅಂತ. ಇವತ್ತು ನಾನು ವಿಡಿಯೋ ಮಾಡ್ತಿರೋದು ಯಾಕಂದರೆ ನಾನು ಒಂದು ಚಾಲೆಂಜನ್ನು ತಗೊಂಡು ಬರ್ತಾ ಇದ್ದೀನಿ, 7 days ಚಾಲೆಂಜ್. ಇದು ರೋಬೋಟಿಕಲಿ ಅಫರ್ಮೇಷನ್ 7 days ಚಾಲೆಂಜ್ ಆಗಿರುತ್ತೆ. ಒಂದು ಅಫರ್ಮೇಷನನ್ನು ಯೂಸ್ ಮಾಡಿಕೊಂಡು ಒಂದೇ ಅಫರ್ಮೇಷನ್ ಒಂದು ಸೆಂಟೆನ್ಸ್ ಅಥವಾ ಅದರದ್ದು ಇನ್ನೊಂದು ಸೆಂಟೆನ್ಸ್, 2 ಸೆಂಟೆನ್ಸ್, ದಟ್ಸ್ ಇನಫ್. ಓಕೆ, ಈ ರೀತಿ ಒಂದು ಅಫರ್ಮೇಷನ್, ಒಂದು ವಿಷಯ, ಈಗ ಹೆಲ್ತು ಆ ರೀತಿ ಒಂದನ್ನು ಹಿಡ್ಕೊಂಡು 7 days ರಿಪೀಟ್ ಮಾಡೋದು. ಯಾಕೆಂದರೆ ನಾವು ಬರೀ ಕಂಪ್ಲೇಂಟ್ ಮಾಡೋದ್ರಲ್ಲೇ ಜೀವನ ಇಡೀ ಕಳೆದ್ಬಿಡ್ತೀವಿ. ನಾವು ಯಾವುದೇ ರೀತಿ ಆ್ಯಕ್ಷನನ್ನು ತಗೊಳ್ಳಲ್ಲ, ಯಾವುದೇ ರೀತಿ ನಾವು ಅಫರ್ಮೇಷನನ್ನು ಪರ್ಫೆಕ್ಟಾಗಿ ಮಾಡಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಇದ್ರದ್ದು ಏನು ಕಂಡೀಷನ್ ಇದೆ ಅಂದರೆ ನೀವು 7 days ಒಂದೇ ಅಫರ್ಮೇಷನನ್ನು ರಿಪೀಟ್ ಮಾಡಬೇಕು. ನಿಮ್ಮ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ ಬರುತ್ತೆ, ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ, ನಿಮಗೆ ಸ್ಟಾರ್ಟಿಂಗಲ್ಲಿ ಖಂಡಿತವಾಗಿಯೂ ಕಷ್ಟ ಆಗುತ್ತೆ. ನೀವಾದರೂ ರಿಪೀಟ್ ಮಾಡಬೇಕು, ನೆನಪು ಮಾಡ್ಕೊಂಡು ರಿಪೀಟ್ ಮಾಡಬೇಕು. ಯಾಕೆಂದರೆ ದಿಸ್ ಈಸ್ ಯುವರ್ ಲೈಫ್, ಇದು ನಿಮ್ಮ ಲೈಫು, ನೀವೇ ಚೇಂಜ್ ಮಾಡ್ಕೋಬೇಕು, ಬೇರೆ ಯಾರೂ ಬರಲ್ಲ. ನಿಮ್ಮ ಲೈಫನ್ನು ನೀವೇ ಚೇಂಜ್ ಮಾಡ್ಕೊಳ್ಬೇಕು. ಆದ್ದರಿಂದ ನೆನ್ಪಿಟ್ಕೊಳ್ಳಿ, ಇದು ನಿಮ್ಮ ಲೈಫು. ಖಂಡಿತವಾಗಿಯೂ ಇಟ್ಸ್ ವರ್ತಿ. ಯಾಕೆಂದರೆ ನಾನು ಮಾಡಿದ್ದೀನಿ, ನನಗೆ ಗೊತ್ತು ಎಷ್ಟೊಂದು ಚೇಂಜಸ್ ಆಗುತ್ತೆ ಅಂತ. ಆ ರೀತಿ ಇದು ವರ್ತಿಯಾಗಿರುತ್ತೆ. ಖಂಡಿತವಾಗಿಯೂ ಆ್ಯಕ್ಷನನ್ನು ತಗೊಳ್ಳಿ, ರಿಪೀಟೇಷನನ್ನು ಮಾಡಿ. ಯಾಕೆಂದರೆ ನೀವು 24/7 ನಿಮ್ಮ ಮೈಂಡಲ್ಲಿ ರಿಪೀಟ್ ಮಾಡ್ತಾ ಇರ್ತೀರ. ಅಬ್ಸರ್ವ್ ಮಾಡಿ, ಏನೋ ಒಂದು ಸ್ಟೋರಿ ನಡೀತಾ ಇರುತ್ತೆ ನಿಮ್ಮ ಮೈಂಡಲ್ಲಿ. ಒಂದು ಸರಿ ಅದು, ಒಂದು ಸರಿ ಇದು ಅಂತ 24/7 ನಿಮ್ಮ ಮೈಂಡಲ್ಲಿ ಸ್ಟೋರಿ ನಡೀತಾ ಇರುತ್ತೆ. ನೀವು ಅದಕ್ಕೆ ಬ್ರೇಕ್ ಹಾಕಬೇಕು ಅಂದರೆ ಖಂಡಿತವಾಗಿಯೂ ನೀವು ಅಫರ್ಮ್ ಮಾಡಬೇಕು. ಅಫರ್ಮೇಷನ್ ಅಂದರೆ ಏನು ಎಕ್ಸ್ಟ್ರಾ ಏನೂ ಅಲ್ಲ, ದಟ್ ಈಸ್ ಥಾಟ್ಸ್. ನಿಮ್ಮ ನಿಮ್ಮ ಥಾಟ್ಸನ್ನು ಚೇಂಜ್ ಮಾಡಬೇಕು, ಅಷ್ಟೇ. ಓಕೆ, ನೀವು ರಿಪೀಟ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಯಾವಾಗ ಅದನ್ನು ತಗೊಳುತ್ತೆ, ನಾವು ಅದನ್ನು ಜಾಸ್ತಿ ರಿಪೀಟ್ ಮಾಡಿದಾಗ ಅದಕ್ಕೆ ಹೌದು ಅಂತ ಅನಿಸುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ ಏನು ಹೇಳುತ್ತೋ ಅದು ನಮ್ಮ ಜೀವನದಲ್ಲಿ ಬರುತ್ತೆ. ಇದ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ. ಓಕೆ, ಆದ್ದರಿಂದ ನೀವೇನು ಮಾಡಬೇಕು, ರಿಪೀಟ್ ಮಾಡಬೇಕು, ಜಾಸ್ತಿ ರಿಪೀಟ್ ಮಾಡಬೇಕು. 7 days ಒಂದೇ ಅಫರ್ಮೇಷನ್. ಅಲ್ಲೊಂದು ಇಲ್ಲೊಂದು, ಹಾಗೊಂದು ಹೀಗೊಂದು, ನೋ, ನಾಟ್ ಎಟ್ ಆಲ್. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಒಂದೇ ಜಪ. ಈಗ ಲವ್ ಮಾಡಿದವರು ಹೇಗೆ ಸ್ಟಾರ್ಟಿಂಗಲ್ಲಿ ಅವರು ಇಡೀ ದಿವಸನೂ ಅದೇ ಗುಂಗಿನಲ್ಲಿರ್ತಾರೋ, ನೀವು ಅದೇ ರೀತಿ ಅಫರ್ಮೇಷನ್ ಸೇಮ್ ಒಂದೇ ಟಾಪಿಕ್ ಹಿಡ್ಕೊಂಡು, ಒಂದೇ ಅಫರ್ಮೇಷನ್ ಹಿಡ್ಕೊಂಡು, ನಾನು ಯಾವ ಅಫರ್ಮೇಷನ್ ಅಂತ ಹಾಕಿರ್ತೀನಿ. ನಾನು ಸ್ಟಾರ್ಟಿಂಗಲ್ಲಿ ವೀಕ್ಲಿ ಒನ್ಸ್ ಈ ಚಾಲೆಂಜನ್ನು ತಗೊಂಡು ಬರ್ತೀನಿ. ವೀಕ್ಲಿ ಒನ್ಸು ನೀವು ಅದನ್ನು ರಿಪೀಟ್, ನಾನು ಸೇಮ್ ಅದನ್ನು ಬರೀ ಚಾಲೆಂಜ್. ಇವಾಗ ಈ ವೀಕು ಈ ಅಫರ್ಮೇಷನ್ ಇರುತ್ತೆ. ಈಗ ಮಂಡೇ ಟು ನೆಕ್ಸ್ಟ್ ಸಂಡೇವರೆಗೂ ಒಂದು ಅಫರ್ಮೇಷನ್ ಇರುತ್ತೆ, ಒಂದೇ ಅಫರ್ಮೇಷನ್. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ನಾನು ತಗೊಂಡು ಬರೋದು, ಅದನ್ನು ಹಾಕ್ತೀನಿ, ನಾನು ಪೋಸ್ಟ್ ಮಾಡಿ ಹಾಕ್ತೀನಿ. ಯಾವುದಂದರೆ ಐ ಆಮ್ ಅ ಮಾಸ್ಟರ್ ಮ್ಯಾನಿಫೆಸ್ಟರ್. ಅದು ನಿಮ್ಮ ಮೈಂಡಲ್ಲಿ ಕೂತ್ಕೊಂಡ್ರೆ, ನಿಮ್ಮ ಎಸಂಪ್ಷನ್ ಆಗಿ ಕೂತ್ಕೊಂಡ್ಬಿಟ್ರೆ ಬೇರೆ ಏನೂ ಬೇಡ. ಯು ಆರ್ ಅ ಮಾಸ್ಟರ್ ಮ್ಯಾನಿಫೆಸ್ಟರ್. ನಿಮಗೆ ಡೌಟ್ಸು ಅದು ಇದು ಎಲ್ಲ ಬರೋಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ಯು ಆರ್ ಅ ಮಾಸ್ಟರ್ ಮ್ಯಾನಿಫೆಸ್ಟರ್. ನಿಮಗೆ ಗೊತ್ತಾಗುತ್ತೆ, ಮಾಡಿ, ರಿಪೀಟ್ ಮಾಡಿ, ರಿಪೀಟ್ 7 days ಬಿಡಬೇಡಿ, ಹಿಡ್ಕೊಂಡು ಮಾಡಿ, ಆವಾಗ ಗೊತ್ತಾಗುತ್ತೆ ನಿಮಗೆ. ಓಕೆ, ಎಸ್, ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಿಮಗೆ ನಿಮ್ಮ ಜೀವನ ಚೇಂಜ್ ಮಾಡ್ಕೋಬೇಕು ಅಂದರೆ ಖಂಡಿತವಾಗಿಯೂ ಇದನ್ನು ಮಾಡ್ತೀರಾ. ದಟ್ಸ್ ಇಟ್. ಅದಕ್ಕಿಂತ ಜಾಸ್ತಿ ನಾನೇನು ಹೇಳಲಾರೆ. ಯಾಕೆಂದರೆ ಇದು ನಮ್ಮ ಜೀವನ, ನಮ್ಮ ಲೈಫು, ನಾವೇ ಚೇಂಜ್ ಮಾಡ್ಕೋಬೇಕು. ಬೇರೆ ಯಾರೋ ಬಂದು ಚೇಂಜ್ ಮಾಡಲ್ಲ, ಬೇರೆ ಯಾರೂ ನಮ್ಮ ಲೈಫನ್ನು ಹಾಳು ಮಾಡಲ್ಲ, ಚೇಂಜು ಮಾಡಲ್ಲ, ಏನೂ ಇಲ್ಲ. ಆದ್ದರಿಂದ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಯುವರ್ ಲೈಫ್.
ನಿಮ್ಗೆ ಬೇಕೋ ಬೇಡವೋ, ಚೇಂಜ್ ಮಾಡ್ಕೊತಿರೋ ಇಲ್ವೋ, ಅದು ನಿಮಗೆ ಬಿಟ್ಟಿದ್ದು. ಇಷ್ಟೇ. ಸೊ ಆದ್ದರಿಂದ ಚಾಲೆಂಜಾಗಿ ತಗೊಳ್ಳಿ. ಖಂಡಿತವಾಗಿಯೂ ಕಮೆಂಟಲ್ಲಿ ಎಸ್ ನಾನು ತಗೊತಾ ಇದ್ದೀನಿ ಅಂತ ಹಾಕಿ, ಮೆಸೇಜನ್ನು ಕಮೆಂಟ್ ಹಾಕಿ. ಓಕೆ, ಖಂಡಿತವಾಗಿಯೂ ಈ ವಿಡಿಯೋ ನಿಮ್ಮ ಹತ್ರ ಬಂದಿದೆ ಅಂದರೆ ಖಂಡಿತವಾಗಿಯೂ ನೀವು ನಂಬಿರೋ ದೇವರು ಏನೋ ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತಾನೆ. ಸೊ ಏನಾದರೂ ಆ್ಯಕ್ಷನ್ ತಗೋ ಅಂತ ಹೇಳ್ತಾ ಇದ್ದಾರೆ ಅಂತ ಅರ್ಥ. ಓಕೆ, ಸೊ ಎಸ್, ಖಂಡಿತವಾಗಿಯೂ ಮಿಸ್ ಮಾಡ್ಕೋಬೇಡಿ. ದಿಸ್ ಈಸ್ ಯುವರ್ ಲಾಸ್ಟ್ ಚಾನ್ಸ್. ಆದ್ದರಿಂದ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಓಕೆ, ಮಂಡೆಯಿಂದ ಸ್ಟಾರ್ಟ್ ಮಾಡಬೇಕು. ಯಾವಾಗೂ ನೀವು ಎಷ್ಟೊತ್ತಿಗೆ ಏನು ಕೆಲಸ ಬೇಕಿದ್ರೂ ಮಾಡಿ, ಏನು ಬೇಕಿದ್ರೂ ಮಾಡಿ, 24/7 7 ಡೇಸ್ ಒಂದೇ ಅಫರ್ಮೇಷನನ್ನು ಹಿಡ್ಕೊಂಡು ರಿಪೀಟ್ ಮಾಡಬೇಕು. ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಮ ಹತ್ರ ಎಷ್ಟು ಜಾಸ್ತಿ ರಿಪೀಟ್ ಮಾಡೋಕ್ಕಾಗುತ್ತೋ ಅಷ್ಟು ಜಾಸ್ತಿ ಮಾಡಬೇಕು. ಫಸ್ಟ್ ಅಫರ್ಮೇಷನ್ ನಾನು ಹಾಕ್ತೀನಿ ಪೋಸ್ಟಲ್ಲಿ. ಐ ಆಮ್ ಅ ಮಾಸ್ಟರ್ ಮ್ಯಾನಿಫೆಸ್ಟರ್. ಐ ಆಲ್ವೇಸ್ ಗೆಟ್ ಎಕ್ಸಾಕ್ಟ್ಲಿ ವಾಟ್ ಐ ವಾಂಟ್. ಐ ಆಮ್ ಅ ಮಾಸ್ಟರ್ ಮ್ಯಾನಿಫೆಸ್ಟರ್. ಇದು ಫಸ್ಟ್ ಅಫರ್ಮೇಷನ್ ಚಾಲೆಂಜ್. ಒನ್ ವೀಕ್ ನಾನು 1 ವೀಕ್ ಆದಮೇಲೆ ವಾಪಸ್ಸು ನಾನು ಅದನ್ನು ನನ್ನ ಪರ್ಸ್ನಲ್ ಬ್ಲಾಗಲ್ಲಿ ನಾನು ಮಾಡಿ ಹಾಕ್ತೀನಿ ನಂದು ಹೇಗಿತ್ತು 7 ಡೇಸ್ ಚಾಲೆಂಜು ಅಂತ. ಖಂಡಿತವಾಗಿಯೂ ನೀವು ಅದನ್ನು ನೋಡಿ. ಓಕೆ, ಸೊ ಎಸ್, ಒಳ್ಳೆಯದಾಗಲಿ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ಚೆನ್ನಾಗಿರಿ. ಈ ಜೀವನ ತುಂಬ ಬ್ಯೂಟಿಫುಲ್ ಆಗಿದೆ. ಖಂಡಿತವಾಗಿಯೂ ವೇಸ್ಟ್ ಮಾಡಬೇಡಿ. ಓಕೆ, ಸೊ ಎಸ್, ಬಾಯ್. ಗಾಡ್ ಬ್ಲೆಸ್ ಯು. ಬಾಯ್.